ತುರುವೇಕೆರೆ ತಾಲೂಕಿನ ದಬ್ಬೇಘಟ್ಟ ಹೋಬಳಿ ವ್ಯಾಪ್ತಿಯ ಗೋಣಿ ತುಮಕೂರು ಗ್ರಾಮದಲ್ಲಿ ನಡೆದ ಅಸ್ಪೃಶ್ಯತೆ ಆರೋಪ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. 4 ದಿನಗಳ ಹಿಂದೆ ದಲಿತ ನವವಿವಾಹಿತ ದಂಪತಿಗಳಾದ ಪುನೀತ್ ಮತ್ತು ಪಂಕಜರವರು ಅರಸಮ್ಮ ದೇವಾಲಯದ ದರ್ಶನಕ್ಕಾಗಿ ತೆರಳಿದ ವೇಳೆ ಕೆಲವರು ದೇವಮಾನವನಾಗಿ ಬಂದು ದೇವರು ಬಂದಂತೆ ನಟಿಸಿ ಜಾತಿ ಆಧಾರಿತವಾಗಿ ಅವಮಾನ ಮಾಡಿರುವ ಆರೋಪ ಕೇಳಿಬಂದಿತ್ತು. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಸಾರ್ವಜನಿಕ ಆಕ್ರೋಶವೂ ವ್ಯಕ್ತವಾಗಿತ್ತು. ಘಟನೆ ತಿಳಿದ ತಹಸೀಲ್ದಾರ್ ಕುಮ್ನಿ ಅಹಮದ್ ರವರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ದೇವಾಲಯದ ಮುಂಭಾಗ ಶಾಂತಿ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಅಸ್ಪೃಶ್ಯತೆ ಆಚರಿಸುವುದು ಸಂವಿಧಾನಕ್ಕೆ ವಿರುದ್ದವಾದದ್ದು ಹಾಗೂ ಕಾನೂನು ಬಾಹಿರ ಕೃತ್ಯ ಎಂದು ಸ್ಪಷ್ಟಪಡಿಸಿದರು. ಇಂತಹ ಘಟನೆ ಮರುಕಳಿಸಿದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಇನ್ನು ಮುಂದೆ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತದಿಂದ ಬೀದಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮಾಡೋದಾಗ್ಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂತವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇದು ನಮ್ಮ ಸರ್ಕಾರಿ ಮುಜರಾಯಿ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದ್ರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರೆಸಿದ್ದೀವಿ. ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾದ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್ಗಳನ್ನ ಮಾಡ್ತೀವಿ. ಮತ್ತೆ ಇಲ್ಲಿ ನಾಳೆ ನಮ್ಮ ತಂಡದ ವತಿಯಿಂದ ನಾವು ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಇಲ್ಲಿ ನಾಟಕ ಪ್ರದರ್ಶನ ಒಂದು ಕಾರ್ಯಕ್ರಮ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ನಾವೆಲ್ಲ ಅಧಿಕಾರಿಗಳು ಎಲ್ಲ ಬರ್ತಾರೆ. ಇಲ್ಲಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಸಹಕರಿಸಬೇಕು. ಇದು ಮುಜರಾಯಿ ಇಲಾಖೆ ಸೇರಿದಂತ ಒಂದು ದೇವಸ್ಥಾನ. ಸಂವಿಧಾನದ ಅಡಿಯಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದೇ ಕಾನೂನು ಬಾಹಿರವಾಗಿದೆ, ವಿರೋಧ. ಅದನ್ನು ಮಾಡಂಗಿಲ್ಲ. ಅಂಥವರ ವಿರುದ್ಧ ಕಠಿಣವಾದ ಶಿಕ್ಷೆ ಆಯ್ತದೆ, ಗೊತ್ತಾಯ್ತಾ? ಹಾಗಾಗಿ ಎಲ್ಲರೂ ಗ್ರಾಮಸ್ಥರಲ್ಲೇ ಎಲ್ರಿಗೂ ಮನವರಿಕೆ ಮಾಡ್ಕೊಳ್ತೇವೆ. ಯಾರು ಅಂತ ವ್ಯಕ್ತಿಗಳೇನಾದ್ರು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಬಂಧಿಸ್ತೀವಿ. ಇದೇ ಸಂದರ್ಭದಲ್ಲಿ ಅಸ್ಪೃಶ್ಯತೆಗೆ ಒಳಗಾಗಿದ್ದ ನವ ದಂಪತಿಗಳು ಹಾಗೂ ಅವರ ಕುಟುಂಬದವರು ದೇವಾಲಯ ಪ್ರವೇಶ ಕಲ್ಪಿಸಲಾಯಿತು. ದೇವಾಲಯ ಎಲ್ಲರಿಗೂ ಸಮಾನ, ಸರ್ವರಿಗೂ ಮುಕ್ತ ಪ್ರವೇಶವಿದೆ ಎಂದು ತಹಸೀಲ್ದಾರ್ ಘೋಷಿಸಿದರು. ಸಭೆಯಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಕಣ್ಮಣಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಲಿಂಗಯ್ಯ, ಪಿಎಸ್ಐ ಮೂರ್ತಿ, ಇಒ ಅನಂತರಾಜು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು.